ಅವ್ರು ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆನೂ ಗೌರವ ಇಲ್ಲ, ಅಂಬೇಡ್ಕರ್ ಬಗ್ಗೆನೂ ಗೌರವ ಇಲ್ಲ, ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆನೂ ಗೌರವ ಇಲ್ಲ, ಕಾಂಗ್ರೆಸ್ನ ಲೀಡರ್ಗಳ ಬಗ್ಗೆನೂ ಕೂಡ ಗೌರವ ಇಲ್ಲ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆನೂ ಕೂಡ ಗೌರವ ಇಲ್ಲ. ಇದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಆದ್ರಿಂದ ಕಾಂಗ್ರೆಸ್ನ ಸಿದ್ಧಾಂತ ಇದೆಯಲ್ಲ, ಅದು ಎಲ್ಲ ಕಾಲಕ್ಕೂ ಕೂಡ ಈ ದೇಶದಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ವಿಚಾರ. ಅದನ್ನ ನಮ್ಮ ಕಾರ್ಯಕರ್ತರಿಗೆ ತಿಳಿಸ್ತಕ್ಕಂಥ, ನಮ್ಮ ಮುಖಂಡರಿಗೆ ತಿಳಿಸ್ತಕ್ಕಂಥ, ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ತಿಳಿಸ್ತಾ ಇದ್ದೀನಿ. ನಾನು ನಮ್ಮ ಕಾರ್ಯಕರ್ತರಿಗೆ ತಿಳಿಸ್ತಾ ಇದ್ದೀನಿ, ನೀವು ಯಾವತ್ತೂ ಕೂಡ ಈ ಭಾರತೀಯ ಜನತಾ ಪಕ್ಷ ಇದೆಯಲ್ಲ, ಅವರು ಬದಲಾವಣೆಗೆ ವಿರುದ್ಧ ಇರ್ತಕ್ಕಂಥವ್ರು. ನೀವು ಯಾವತ್ತಾದ್ರೂ ನೋಡಿ, ಇವತ್ತು ಬಹಳ ಮಾತಾಡ್ತಾರೆ ಭಾರತೀಯ ಜನತಾ ಪಕ್ಷದವರು, ಯಾವತ್ತಾದ್ರೂ ಕೂಡ ಸಾಮಾಜಿಕ ನ್ಯಾಯ, ಜಾತ್ಯತೀತ ತತ್ವ, ಅಧಿಕಾರ ವಿಕೇಂದ್ರೀಕರಣಕ್ಕೆ ಪರವಾಗಿದ್ದಾರ ಅಂತ ಹೇಳಿ ನೋಡಿ. ಅವ್ರು ಘೋಷಣೆ ಮಾಡಲಿ, ಅಧಿಕಾರ ವಿಕೇಂದ್ರೀಕರಣ, ಜಾತ್ಯತೀತತ್ವ, ಸಾಮಾಜಿಕ ನ್ಯಾಯ ಇದಕ್ಕೆ ವಿರುದ್ಧ ಇದಕ್ಕೆ ಪರವಾಗಿದ್ದಾರ ಅಂತ ಘೋಷಣೆ ಮಾಡಲಿ ನೋಡ. ಮಾಡಲ್ಲ ಅವ್ರು ಯಾವತ್ತು, ಆದ್ರೆ ಹೇಳ್ತಾರೆ ಅಷ್ಟೇ. ಮಹಾತ್ಮ ಗಾಂಧೀಜಿ ಏನು ಇಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆ ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ. ಸರ್ದಾರ್ ಪಟೇಲ್ ಬಗ್ಗೆ ಗೌರವನೇ ಇದ್ದಿದ್ದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ದೊಡ್ಡ ಪ್ರತಿಮೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಗುಜರಾತ್ನಲ್ಲಿ. ಯಾವತ್ತೂ ಕೂಡ ನೆಹರೂರವರನ್ನ ಯಾವತ್ತೂ ಅವರು ಮಾತಾಡಲ್ಲ. ನೆಹರೂರವ್ರ ಬಗ್ಗೆ, ಗಾಂಧೀಜಿ ಬಗ್ಗೆ ಮಾತಾಡಲ್ಲ. ಅವರು ಗೋಡ್ಸೆ ವಂಶಸ್ಥರು, ನಾವು ಗಾಂಧಿ ವಂಶಸ್ಥರು. ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ನಾವು ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅವರು ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡಲ್ಲ. ನಾವು ಇನ್ಕ್ಲೂಸಿವ್ ಗ್ರೋತ್ ಆಗಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಯಾಕಂದ್ರೆ ಈ ಭಾರತ ದೇಶ ಇದೆಯಲ್ಲ, ಬಹುತ್ವದ ದೇಶ.